ಗ್ರಾಮೀಣ ಕೂಲಿ ಕಾರ್ಮಿಕರು ವಲಸೆ ಹೋಗೋದನ್ನ ತಪ್ಪಿಸಿ ಸ್ಥಳೀಯವಾಗಿ ಉದ್ಯೋಗ ಕಲ್ಪಿಸುವ ಮೂಲಕ ಅವರ ಆರ್ಥಿಕ ಭದ್ರತೆ ಹೆಚ್ಚಿಸುವುದಕ್ಕೆ ವಿಬಿಜಿ ರಾಮ್ಜಿ ಯೋಜನೆಯಲ್ಲಿ ಆದ್ಯತೆ ನೀಡಲಾಗಿದೆ ಅಂತ ತಾಲೂಕು ಸಾಮಾಜಿಕ ಲೆಕ್ಕ ಪರಿಶೋಧನಾ ಕಾರ್ಯಕ್ರಮ ವ್ಯವಸ್ಥಾಪಕ ಯೋಗೇಶ್ ಸಿಆರ್ ತಿಳಿಸಿದರು. ಪಿರಿಯಾಪಟ್ಟಣ ತಾಲೂಕಿನ ಪಂಚವಳ್ಳಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ನಡೆದ ಸಾಮಾಜಿಕ ಲೆಕ್ಕ ಪರಿಶೋಧನಾ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಕಾಮಗಾರಿಗಳಲ್ಲಿ ಭ್ರಷ್ಟಾಚಾರ ತಡೆಯುವುದಕ್ಕೆ ಸರ್ಕಾರ ಹಲವು ನಿಯಮಗಳನ್ನು ಜಾರಿಗೆ ತಂದಿದೆ. ಸಾರ್ವಜನಿಕರು ಈ ನಿಯಮಗಳನ್ನು ಅರಿತುಕೊಂಡು ಗುಣಮಟ್ಟದ ಕಾಮಗಾರಿಗಳನ್ನು ಕೈಗೊಳ್ಳುವಂತೆ ತಿಳಿಸಿದರು. ನರೇಗಾ ಯೋಜನೆಯಡಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ 103 ಕಾಮಗಾರಿಗಳನ್ನು ಕೈಗೊಳ್ಳಲಾಗಿದ್ದು ಒಟ್ಟು 23,24,184 ರೂಪಾಯಿ ವೆಚ್ಚ ಮಾಡಲಾಗಿದೆ. 15ನೇ ಹಣಕಾಸು ಯೋಜನೆಯಡಿ 31 ಕಾಮಗಾರಿಗಳನ್ನು ಕೈಗೊಂಡಿದ್ದು ಅಭಿವೃದ್ಧಿ ಕಾರ್ಯಗಳಿಗೆ 54,60,260 ರೂಪಾಯಿ ಬಳಸಲಾಗಿದೆ ಅಂತ ಮಾಹಿತಿ ನೀಡಿದರು. ಸಭೆಯಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಲೆಕ್ಕ ಸಹಾಯಕ ಶಂಕರ್, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶಿಲ್ಪಾ ಟಿಆರ್, ನರೇಗಾ ತಾಂತ್ರಿಕ ಅಭಿಯಂತರ ಪಲ್ಲವಿ, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ ಗೋವಿಂದರಾಜು, ರಫೀಕ್, ಮುಖಂಡ ರಾಜು, ಪಂಚಾಯಿತಿ ಸಿಬ್ಬಂದಿ ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ವರದಿ ರಾಮೇಗೌಡ, ಪಿರಿಯಾಪಟ್ಟಣ. ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅನ್ನೋ ಒಂದು ಹೆಸರಿನಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಗ್ರಾಮದ ಅಭಿವೃದ್ಧಿಗೆ, ರೈತರಿಗೆ ಅನುಕೂಲ ಆಗ್ತಕ್ಕಂಥ ಎಲ್ಲ ಕಾಮಗಾರಿಗಳನ್ನ ಏನು ಸ್ಥಳೀಯವಾಗಿ ಬೇಕಾಗ್ತಕ್ಕಂಥ ಎಲ್ಲ ಕಾಮಗಾರಿಗಳು ಮಾಡೋದಕ್ಕೆ ಅವಕಾಶ ಇತ್ತು. ಅದಾದ್ಮೇಲೆ ಈಗ ಏನಾಯ್ತು ಅಂತಂದರೆ ಜುಲೈ 1ರಿಂದ ವಿಬಿಜಿ ರಾಮ್ಜಿ ಅಂತ ಅಂದ್ಬಿಟ್ಟು ಒಂದು ಯೋಜನೆಯನ್ನ ಮರುನಾಮಕರಣ ಮಾಡಿ ಕೆಲಸದ ದಿನಗಳನ್ನು ಒಂದು ವರ್ಷಕ್ಕೆ ಏನೋ 100 ದಿನಗಳಿತ್ತು ಒಂದು ಕುಟುಂಬಕ್ಕೆ, ಅದರ 125 ದಿನಗಳಿಗೆ ಹೆಚ್ಚಿಸಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಹಣಕಾಸಿನ ಪಾಲೇನಿತ್ತು. ಕೇಂದ್ರ ಸರ್ಕಾರ 60 ಭಾಗವನ್ನ ಕೊಡುವಂಥದ್ದು, ರಾಜ್ಯ ಸರ್ಕಾರ 40 ಭಾಗವನ್ನು ಕೊಡ್ತಕ್ಕಂಥದ್ದು. ಇದನ್ನ ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಯೋಜನೆ ಅಂತ ತಂದ್ಬಿಟ್ಟು ಮಾಡಿದ್ದಾರೆ. ಇದ್ರ ಉದ್ದೇಶ ಏನು? ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಕೂಲಿ ಕಾರ್ಮಿಕರಿಗೆ ಕೆಲಸ ಕೊಡ್ತಕ್ಕಂಥದ್ದು, ವೈಯಕ್ತಿಕ ಸೌಲಭ್ಯಗಳನ್ನ ಕೊಡ್ತಕ್ಕಂಥದ್ದು. ಮೊದಲೆಲ್ಲ ಏನಾಗ್ತದೆ ಅಂದ್ರೆ ಅವ್ರಿಗೆ ಜೀವನೋಪಾಯ ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ಈಗ ಆರ್ಥಿಕ ಭದ್ರತೆಯನ್ನ ಅಂದ್ರೆ ಅವ್ರಿಗೆ ಜೀವನ ಮಾಡೋದಕ್ಕೆ ಆರ್ಥಿಕ ಭದ್ರತೆ ಬೇಕು. ಹಾಗಾದ್ರೆ ಜೀವನ ಕೆಲಸ ಮಾಡಿ ಇಂಜಿನಿಯರ್ ಎಸ್ಟಿಮೇಟ್ ಕೊಡ್ತಾರೆ ಮಾಡಿ. ಅದು ಹೆಂಗೆ ಈಗ ವ್ಯವಸ್ಥೆ ಹೆಂಗಿದೆ ಅಂತಂದ್ರೆ ಒಂದು 60 ಭಾಗಕ್ಕೆ 1 ಲಕ್ಷ ರೂಪಾಯಿ, 60 ಭಾಗ ಅಂತಂದ್ರೆ 60,000 ರೂಪಾಯಿಯಷ್ಟು ಕೂಲಿ ವೆಚ್ಚ ಹೋಗ್ತದೆ.